ಕುಂದಗೋಳ ಪಟ್ಟಣದ ಹರಭಟ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಕ್ಕಳ ವಿದ್ಯಾರ್ಜನೆಗಾಗಿ ಹಾಗೂ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಅರವಿಂದ ಕಟಗಿಯವರ ಸಾರಥ್ಯದಲ್ಲಿ ಸುದರ್ಶನ ಹೋಮ ಗಣಹೋಮವನ್ನು ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ಶಿವಾನಂದ ಮಠದ ಶಿವಾನಂದ ಮಹಾಂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಈ ಶಾಲೆಯಲ್ಲಿ ಕೆಟ್ಟ ವಾತಾವರಣವನ್ನು ಹೋಗಲಾಡಿಸಿ ಮಕ್ಕಳ ಅಭಿವೃದ್ಧಿ ಒಳಿತಿಗಾಗಿ ಹೋಮ ಹವನಗಳನ್ನು ಉತ್ತಮ ಪರಿಸರವನ್ನಾಗಿ ನಿರ್ಮಿಸಲು ಇಂತಹ ಹೋಮಗಳನ್ನು ಮಾಡುತ್ತಿರುವುದು ಒಳ್ಳೆಯ ವಿಚಾರವೇ ಸರಿ. ಮಕ್ಕಳನ್ನು ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರವಂತರಾಗಿ ಮಾಡುವುದು ಇಂದಿನ ಪೀಳಿಗೆಗೆ ಅವಶ್ಯಕತೆಯಾಗಿದೆ. ಇಂತಹ ಕಾರ್ಯವನ್ನು ಮಾಡುತ್ತಿರುವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ ಕಟಗಿಯವರ ಕಾರ್ಯ ಶ್ಲಾಘನೀಯವಾಗಿದೆ. ವಿಶೇಷವಾಗಿ ನಮ್ಮ ಹರಭಟ್ ವಿದ್ಯಾ ಸಂಸ್ಥೆಯಲ್ಲಿ ನಡೀತಕ್ಕಂಥ ಸುದರ್ಶನ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂರ್ವ ಪೂಜ್ಯರ ಪಾದಾರವಿಂದಗಳಲ್ಲಿ ಪರಮಟ್ಟು ಈ ಒಂದು ಕಾರ್ಯಕ್ರಮ ನಾವು ಸಂಕಲ್ಪ ಮಾಡಿದ್ವಿ. ಇವತ್ತು ಏನು ಅಂತಂದ್ರೆ ಇದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. 150 ವರ್ಷ ಇದಕ್ಕೆ ತುಂಬ್ಯಾವ್. ಇವತ್ತು ರಾಷ್ಟ್ರಪತಿಗಳನ್ನ ಕರೆಸ್ಬೇಕಂತಕ್ಕಂಥದ್ದನ್ನು ಒಂದು ನಾನು ವಿಚಾರವನ್ನು ಇಟ್ಕೊಂಡೇನೆ. ಅದನ್ನ ನಾನು ಸಾಧಿಸ್ತಿರ್ತೇನೆ. ಈಗಾಗಲೇ ನಾವು ಕೂಡಿ ಮಾತಾಡಿ ಚುನಾವಣೆ ಇರೋದಕ್ಕಿಂತ ಚುನಾವಣೆ ಆದ್ಮೇಲೆ ಅಂದ್ರೆ ನಾನು ಅದನ್ನ ಕರೆಸ್ತೀನಿ ಅಂತಕ್ಕಂಥದ್ದು. ಜೋಶಿ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೇನಿ. ಅವ್ರೇನಂದ್ರು ಇದು ಮುಗಿಲಿ ನಾನು ಕರ್ಕೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಆ ದಿವಸ ಕೂಡ ತಾವೆಲ್ಲ ಇರ್ಬೇಕಂತಕ್ಕಂಥ ಮಾತನ್ನ ಹೇಳಿ ವಿಶೇಷವಾಗಿ ಈ ವಿದ್ಯಾಸಂಸ್ಥೆ ಯಾವಾಗ್ಲೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಈಗ ನಮ್ಮಲ್ಲಿ ಹರಭಟ್ ಅಂತ ಹೇಳಿ ಒಬ್ರು ಇದ್ರಲ್ಲಿ ಜಮಖಂಡಿ ಸಂಸ್ಥಾನದ ಆಸ್ಥಾನದವ್ರು ಕಾರ್ಕೊಂಡ್ರಿದ್ರು. ಅವ್ರು ಕಾರ್ಕೊಂಡ್ರು ಅವರಿಗೆ ಬಹಳಷ್ಟು ರೀತಿ ಒಳಗ ಒಂದು ಇದು ಕೊಟ್ರು. ಏನು ಅವ್ರಿಗೆ ವಿದ್ಯಾರ್ಜನೆಯನ್ನು ಕೊಟ್ಟ ಮೇಲೆ ಅವ್ರೇನಂದ್ರೆ ಹರಭಟ್ ಹೆಸರಲ್ಲಿ ನಿನಗ ಬಹಳ ವಿದ್ಯಾವಂತ ಇದ್ರು, ಅದಕ್ಕೆ ಹರಿಭಟ್ ಹೈಸ್ಕೂಲ್ ಅಂತ ಇದಕ್ಕೆ ಹೆಸರು ಇಡ್ರಿ ಅಂತಂದ್ರು. ಅದಕ್ಕೆ ಈ ಜಮಖಂಡಿ ಸಂಸ್ಥಾನ ಕೂಡ ಅವ್ರ ರಾಜರು ಬಂದ್ರೆ ಇಲ್ಲಿ ಇಳ್ಕೊಳಕ್ ಅವ್ರು ಇಲ್ಲೇ ಇರ್ತಿದ್ರು. ಇಲ್ಲಿ ಬಾವಿ ನೀರು ಕೂಡ ಬಹಳ ಶ್ರೇಷ್ಠ ಇತ್ತು. ಸಿಹಿ ನೀರು, ಸಿಹಿ ಅಂದ್ರೆ ಎಷ್ಟು ಐರನ್ ಕಂಟೆಂಟ್ಸ್, ಅದನ್ನ ಕುಡಿಯಾಕ ಮಹಾರಾಜರು ಇಲ್ಲಿ ಬರ್ತಿದ್ರು. ಅಂತ ಒಂದು ವಿದ್ಯಾಸಂಸ್ಥೆ ಇವತ್ತು ನಮಗ ಈ ವಿದ್ಯಾಸಂಸ್ಥೆ ಒಳಗ ಇವರು ಪೂಜ್ಯರು ಬಂದ್ರು. ಆಮೇಲೆ ಮತ್ತೆ ನಮ್ಮ ವೈಸ್ ಚೇರ್ಮನ್ರು ಮತ್ತು ತಾವು ಎಲ್ಲ ಕೂಡ್ಕೊಂಡು ಇದ್ರೊಳಗ ನೆರವೇರಿಸಿದ್ರಿ. ನಮ್ದು ಸುದರ್ಶನ ಹೋಮ ಯಶಸ್ವಿ ಆಗ್ಲಿ. ಏನಂದ್ರೆ ನಮ್ದು ಕಲ್ಯಾಣ, ಇದು ಕಲ್ಯಾಣ ಆಗ್ಬೇಕು. ನಮಗ ಒಂದ ವಿಷಯ, ಇದು ನಮಗ ನಿರಂತರವಾಗಿ ನಡಿಬೇಕು. ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕು. ನನ್ನಲ್ಲಿ ಒಂದು ಸಂಕಲ್ಪ ಮಾಡೇನಿ ನಾನು. ಇಲ್ಲಿ 1ನೇ A ಕ್ಲಾಸ್ ಇದ್ರದಿಂದ ಬಂದ್ರು, ಯಾವುದು LKG UKG ಬಂದ ಮೇಲೆ ಅವ್ರು ಗ್ರಾಜುಯೇಟ್ ಆಗೇ ಹೋಗ್ಬೇಕು ಅಂತಕ್ಕಂಥ ಸಂಸ್ಥೆಯನ್ನು ಬೆಳೆಸ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಮಾಡೇನಿ. ಅದನ್ನ ಬೆಳೆಸಿರ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಪೂಜ್ಯರಿಗೂ ಕೂಡ ತಮ್ಗೆಲ್ಲ ವಂದಿಸಿ ನನ್ನ ಮಾತು. ಕುಂದಗೋಳ ಪಟ್ಟಣದ ಐತಿಹಾಸಿಕ ಒಂದು ಶಾಲೆ ಅದು ನಮ್ಮ ಹರಭಟ್ ಶಾಲೆ. 500 ವರ್ಷದ ಒಂದು ಇತಿಹಾಸ ಹೊಂದಿರುವಂತ ಒಂದು ಶಿಕ್ಷಣ ಸಂಸ್ಥೆ. ಆ ಭಾಗದಲ್ಲಿ ಮೊದಲಿನ ಕಾಲಘಟ್ಟದಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಸ್ಕೂಲ್ ಇರಲಿಲ್ಲ. ಅಂತಹ ಒಂದು ವಿದ್ಯಾಸಂಸ್ಥೆ ಬಹಳಷ್ಟು ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಇದು ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಹೋಮ ಹವನಗಳನ್ನು ಇವತ್ತಿನ ಸುದರ್ಶನ ಹೋಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ನಮ್ಮ ಅರವಿಂದಣ್ಣ ಕಟಗಿ ಅವರ ಒಂದು ಸಾರಥ್ಯದಲ್ಲಿ ಶಿವಾನಂದ ಮಠದ ಪೂಜ್ಯ ಮಹಾಂತ ಸ್ವಾಮಿಗಳ ಶಿವಾನಂದ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಸುದರ್ಶನ ಹೋಮವನ್ನು ಯಾತಕ್ಕಾಗಿ ಮಾಡಿದೆ ಅಂದ್ರೆ ನಮ್ಮೆಲ್ಲ ಮಕ್ಕಳಿಗೆ ಒಳಿತಾಗ್ಲಿ, ಅವರ ವಿದ್ಯೆ ಅಭಿವೃದ್ಧಿ ಆಗಲಿ, ಈ ಶಾಲೆಯಲ್ಲಿ ಕೆಟ್ಟ ವಾತಾವರಣಗಳು ಕೂಡ ಬರಬಾರದು, ಎಲ್ಲವೂ ಕೂಡ ಒಳ್ಳೆಯ ಸದ್ಗುಣ, ಒಳ್ಳೆಯ ಸದ್ಬುದ್ಧಿ, ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇಲ್ಲೆಲ್ಲ ಬರಲಿ ಅನ್ನುವಂತ ಒಂದು ಕಾರಣಕ್ಕಾಗಿ
ನಮ್ಮ ಅರವಿಂದಣ್ಣ ಕಟ್ಟಿಗೆ ಅವರು, ಅವರ ಎಲ್ಲ ಶಿಕ್ಷಕ ಬಳಗ ಎಲ್ಲರೂ ಕೂಡಿ ಈ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಉಡುಪಿ ಕೃಷ್ಣ ಗುರುಜಿಯವರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆ ನಮ್ಮ ಪಾಳೆ ಗ್ರಾಮದ ಎಲ್ಲ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ. ಎಲ್ಲ ಮುದ್ದು ಮಕ್ಕಳು ಇಲ್ಲಿ 1000 ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ದಿವಸ 1000 ಮಕ್ಕಳು ಇಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಒಂದು ಹೆಮ್ಮೆ. ನಾನು ಕೂಡ ಸಣ್ಣ ಬಾಲಕನಿದ್ದಾಗ ನಾನು ಇದೇ ಶಾಲೆಯಲ್ಲಿ ಓದಿದಂತ ಒಂದು ವಿದ್ಯಾರ್ಥಿಯಾಗಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೇನೆ. ಸ್ವಾಮೀಜಿ ಆಮೇಲೆ ಫಸ್ಟ್ ಈ ವಿದ್ಯಾರ್ಥಿ, ಈ ಶಾಲೆಯ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಹೆಮ್ಮೆ ಅನಿಸ್ತಾ ಇದೆ. ಇವತ್ತಿನ ದಿವಸ ನಮ್ಮ ಕುಂದಗೋಳದ ಪಟ್ಟಣದಲ್ಲಿ ಹರ್ಬರ್ಟ್ ಸ್ಕೂಲ್ನಲ್ಲಿ ಬಹಳ ಸುದರ್ಶನ ಹೋಮ ಅಂತಕ್ಕಂಥದ್ದು ಬಹಳ ಮಾರ್ಮಿಕವಾಗಿ ಬಹಳ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆತನ ಬಯಸಕ್ಕೆ ಆಗಲಿ ಅಂತ ಉದ್ದೇಶಿಸಿಕೊಂಡು ನಮ್ಮ ಅರವಿಂದನಾಥ್ ಕಟ್ಟಿಗೆಯವರು ಹಾಗೂ ನಮ್ಮ ಬಸವನಜ್ಜರವರ ಸಾನ್ನಿಧ್ಯದವರು ಎಲ್ಲ ಶಿಕ್ಷಕರ ವೃಂದರ ಬಳಗದಲ್ಲಿ ಕುಂದಗೋಳ ಪಟ್ಟಣದ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಹೋಮವನ್ನು ಮಾಡಿದರು. ಈ ಹೋಮ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ವಿದ್ಯೆಯನ್ನು ಪ್ರಾಪ್ತಿ ಆಗ್ಲಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ವಾತಾವರಣದಲ್ಲಿ ಶುದ್ಧೀಕರಣವಾಗಲಿ, ಯಾವುದೇ ಅಡಚಣೆ ಬರದ ಹಾಗೆ ಎಲ್ಲ ವಿದ್ಯಾ ಪ್ರಾಪ್ತಿ ಕೂಡ ಮಕ್ಕಳಿಗೆ ಲಭಿಸಲಿರ್ತಕ್ಕಂಥ ಉದ್ದೇಶದಿಂದ ನಮ್ಮ ಅರವಿಂದನಾಥ್ ಕಟ್ಟಿಗೆ ಪುರ ಈ ಹೋಮವನ್ನು ಮಾಡಿದ್ದಾರೆ. ಈ ಎಲ್ಲ ಹೋಮದ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಯ ಮೇಲೆ, ಎಲ್ಲ ಗುರುವಿನ ಆಶೀರ್ವಾದ ಸಂಪೂರ್ಣ ವಿದ್ಯಾರ್ಥಿ ಮೇಲೆ ಎಲ್ಲರ ಮೇಲೆ ಇರಲಿಂತ ಆಶಿಸ್ತಾ ಎಲ್ಲರಿಗೂ ಶುಭ ಕೋರುತ್ತೀನಿ. ಶುಭ. ಶಾಲೆ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲಸಕ್ಕೆ ಬಾರದ ಸಮಾರಂಭಗಳನ್ನ ಮಾಡುತ್ತಾರೆ. ಆದರೆ ಪಟ್ಟಣದ ಹರಬಟ್ಟು ಸ್ಕೂಲ್ ಆವರಣದಲ್ಲಿ ನಮ್ಮ ಕೊನೆರ್ಸೋರು ಅವರ್ಸೋರು ಅವಾಗ ನಾವು ಇಷ್ಟ ಹೆದರ್ತಿದ್ವಿ ಅಂದ್ರ ಅವ್ರ ದಾರಿ ಮೇಲೆ ಬರಾಕತ್ರ ಆ ರೋಡ್ ತಪ್ಸಿ ಹೋಗ್ತಿದ್ವಿ ನಾವು. ಈಗಲ್ಲ, ಈಗಿನ ಸ್ಕೂಲ್ ಮಕ್ಳು ಹಂಗಲ್ಲ, ಎದುರು ಹೋಗ್ತಾರ. ಯಾಕಂದ್ರೆ ಯಾರು ಭಯ ಭಕ್ತಿಯಿಂದ ಇದು ಮಾಡ್ತಾರೋ ಅವ್ರಿಗೊಂದ್ ಜಯಸಾಲಿ ಇದ್ದೇ ಇರ್ತೈತಿ. ವಿದ್ಯಾರ್ಥಿ ಆಗ್ಲಿ, ಬೇರೆ ಇದಾಗ್ಲಿ, ಯಾರೇ ಆಗ್ಲಿ, ದೊಡ್ಡವರು ಅನ್ನೋದು ಒಂದು ಬೆಲೆ ಕೊಡ್ಬೇಕು. ಬೆಲೆ ಕೊಟ್ಕೊಂಡು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಹೋಗ್ತಾರ. ಮತ್ತೆ ಇಲ್ಲಿ ಈಗ ಹೋಮ ಮಾಡಿದ್ರು, ಇಲ್ಲಿ ಸ್ವಾಮಿಗಳೆಲ್ಲ ಹೋಮ ಮಾಡಿದ್ರು ಅಂದ್ರೆ ಈ ಮಕ್ಕಳಿಗೆ ಈಗ ನಾವೇನು ಆರಾಮಿಲ್ಲ ಅಂದ್ಕೊಳ್ಳಿ ದವಾಖಾನಿಗೆ ಹೋದ್ರೆ ಒಂದು ಗ್ಲುಕೋಸ್ ಕೊಟ್ಟು ಸ್ಟ್ರಾಂಗ್ ಮಾಡ್ತಾರಲ್ಲ, ಹಂಗ ಈ ಹೋಮದಾಗ ಹುಡುಗರು ಸ್ಟ್ರಾಂಗ್ ಆಗ್ತಾರ. ಆ ಹುಡುಗರು ಸ್ಟ್ರಾಂಗ್ ಆಗಿ ಒಳ್ಳೆ ವಿದ್ಯಾಭ್ಯಾಸ ಪಡ್ಲಿ ಅಂತ ಅಂದ್ರೆ ಅದು ಆಸ್ಪತ್ರೆಯಲ್ಲಿ ಕಾಣ್ತೈತಿ. ಇದು ಕಣ್ಣಿ ಕಾಣಲ್ಲ. ಇದು ಅದಕ್ಕಿಂತ ಅದ್ಭುತ ಶಕ್ತಿ. ನಮ್ಮ ಪುರೋಹಿತರೆಲ್ಲ ಬಹಳ ಒಂದು ಅದ್ಭುತವಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಟೈಪ್ ನಮ್ ಸೌತ್ ಕೇಂದ್ರದಲ್ಲಿ ಮಾಡ್ತಾರ. ಆ ಒಂದು ಅನುಭವ ನನ್ಗಿಲ್ಲ ಆಯ್ತು.